Hi, welcome to Bankers Amity Kannada YouTube channel. So, the name itself says this channel is very dedicated to the banking aspirants, especially for Karnataka region. So, in this video, I'm going to share a few ideas regarding IBPS clerk prelims exam that is going to be held on 4th, 5th, and 11th. So, without wasting much time, let's get started. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ IBPS ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ 4th, 5th ಮತ್ತು 11th ಇದೆ. ಸೊ ಇದು ಅಕಾರ್ಡಿಂಗ್ ಟು ದ IBPS ಕ್ಯಾಲೆಂಡರ್. ಸೊ ಬಟ್ ಇವಾಗ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ 4th ಮತ್ತು 5th ಎರಡೇ ಡೇಟಿಗೆ ಎಕ್ಸಾಮ್ಸ್ ನಡೀತಿದೆ ಅಂತ ಬಂದಿದೆ. 11th ಅಕ್ಟೋಬರ್ ಇನ್ ಕೇಸ್ ಯಾರ್ದಾದ್ರೂ ಇದ್ದರೆ ಮೆನ್ಷನ್ ಮಾಡಿರಿ. ಅಂದರೆ ನನಗೆ ಪಕ್ಕ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಅಂದರೆ 11th ಇದೆಯೋ ಇಲ್ವೋ ಅಂಥೇಳಿ. ಸೊ ಬಟ್ ನಾನು ಕೇಳಿರೋ ಮಟ್ಟಿಗೆ 4th ಮತ್ತು 5th ಅಷ್ಟೇ ಇದೆ ಅಂತ ಕೇಳಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತಿರೋದು, ಇನ್ ಕೇಸ್ ನಿಮ್ದು ಏನಾದರೂ 11th ಅಕ್ಟೋಬರ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಇವಾಗ ನಮ್ಗೆ 4th ಅಕ್ಟೋಬರ್ ಅಂತಂತಾನೆ ತೊಗೊಂಡ್ರು ಹಾರ್ಡ್ಲಿ 4 to 5 ಡೇಸ್ ಸಿಗುತ್ತೆ. ಸೊ ಈ 4 to 5 ಡೇಸಲ್ಲಿ ನಾವು ನಮ್ಮದು ಪ್ರಿಪ್ರೇಷನ್ ಲೆವೆಲ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅಂದರೆ ಯಾವ ಥರ ಜಾಸ್ತಿ ಮಾಡ್ಕೋಬೋದು ಇನ್ನು, ಅಂದರೆ ಏನಾದರೂ ಪಾಸಿಬಲ್ ವೇಸ್ ಇದೆಯಾ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಪಾಯಿಂಟ್ ವೈಸ್ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಗಿವ್ ಮೋರ್ ನಂಬರ್ ಆಫ್ ಮಾರ್ಕ್ಸ್. ಗಿವ್ ಮೋರ್ ನಂಬರ್ ಆಫ್ ಮಾರ್ಕ್ಸ್ ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ಮಾರ್ಕ್ಸ್ ಕೊಡ್ತಾ ಕೂರೋದಲ್ಲ. ಪರ್ ಡೇ 3 to 4 ಮಾರ್ಕ್ಸ್ ಕೊಡಿ. ಈಚ್ ಅಂದರೆ ಎವ್ರಿ ಮಾರ್ಕ್ ಆದ ನೆಕ್ಸ್ಟ್ ಮೂಮೆಂಟಿಗೆ ಒಂದು 20 ಮಿನಿಟ್ಸ್ ಅನಲೈಸಿಸಿಗೆ ಕೊಡಿ. ಇವಾಗ 30-40 ಮಿನಿಟ್ಸ್ ಅನಲೈಸಿಸಿಗೆ ಕೊಡ್ತಾ ಕೂರೋಕ್ಕೆ ಟೈಮ್ ಇಲ್ಲ. ಸೊ 20 ಮಿನಿಟ್ಸಲ್ಲಿ ಯಾವ ಥರ ಅನಲೈಸಿಸ್ ಅಂತಂದರೆ, ಮಾಕಲ್ಲಿ 100% ಕಾನ್ಫಿಡೆಂಟ್ ಇರೋದು ಅಂತ ಇದ್ರಿ ಅಂದರೆ ಸೊ ಅದನ್ನು ಅಟೆಂಪ್ಟ್ ಮಾಡಿರ್ತೀರ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ 50-50 ಚಾನ್ಸ್ ಇರೋದನ್ನು ನಾವು ಅಟೆಂಪ್ಟ್ ಮಾಡಿರ್ತೀವಿ. ಲೈಕ್ ಇಂಗ್ಲೀಷ್ ಸೆಕ್ಷನಲ್ಲಿ ಆಗಿರ್ಬೋದು, ಅಥವಾ ರೀಸ್ನಿಂಗಲ್ಲಿ ಲೈಕ್ ಯಾವುದಾದ್ರೂ ಮೀನಿಂಗ್ಫುಲ್ ವರ್ಡ್ಸ್ ಅಥವಾ ಆ ಥರ ಮಿಸ್ಲಿನಿಯಸ್ ಏನಾದರೂ ಅಂಥ ಕ್ವಶನ್ಸ್ ಇದ್ದರೆ ಸಮ್ಟೈಮ್ಸ್ ಅಲ್ಲಿ ಡೌಟಲ್ಲಿದ್ದೂ ನಾವು ಅಟೆಂಪ್ಟ್ ಮಾಡಿರ್ತೀವಿ. ಇರಲಿ ಒಂದು ಕ್ವಶನ್ ರಿಸ್ಕ್ ತೊಗೊಳ್ಳೋಣ ಅಂತ. ಸೊ ಅಂಥ ಕ್ವಶನ್ಸನ್ನು ನೀವೇನು ಮಾಡಿ ಅಂತಂತಂದರೆ, ವೆಲ್ ಗಿವಿಂಗ್ ಮಾರ್ಕ್ಸ್ ಓನ್ಲಿ, ಅಂದರೆ ನೀವು ಮಾರ್ಕ್ಸ್ ಕೊಡುವಾಗಲೇ ಆಗಿರ್ಬೋದು, ಅಥವಾ ಅಲ್ಲೇ ಮಾರ್ಕ್ ಮಾಡ್ಬೋದು, ಅಥವಾ ನಿಮ್ಮದು ರಫ್ ಶೀಟ್ ಏನಿರ್ತದಲ್ಲ, ಸೊ ಅಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿ ಆ ಕ್ವಶನ್ ನಂಬರ್ನ, ಪರ್ಟಿಕ್ಯುಲರ್ ಕ್ವಶನ್ ಏನಿರುತ್ತಲ್ಲ ಆ ಕ್ವಶನ್ ನಂಬರ್ನ ನೀವು ಸೈಡಲ್ಲಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಇದು ರಫ್ ಶೀಟ್ ಅಂತಂದರೆ, ಸೊ ಇದರಲ್ಲಿ ಲೈಕ್ ಇಲ್ಲಿ ಎಲ್ಲೋ ನಿಮ್ಮ ಕಡೆ ನಿಮಗೆ ಅದು ಮಾರ್ಕ್ ಎಲ್ಲ ಸಬ್ಮಿಟ್ ಆದಮೇಲೆ ನಿಮ್ಗೆ ನೋಡಿದರೆ ಲೈಕ್ ಆ ಕ್ವಶನ್ ನಂಬರ್ ನಾನು ಇದನ್ನು ಗೆಸ್ಸಲ್ಲಿ ಅಟೆಂಡ್ ಮಾಡಿದ್ದೆ ಅನ್ನೋದು ನಿಮಗೆ ರಿಕಾಲ್ ಆಗಬೇಕು. ಆ ಥರ ನೀವು ಕಾಣೋ ಥರ ಹೈಲೈಟ್ ಆಗಿ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ ಸೈಡಲ್ಲಿ ಎಲ್ಲಾದರೂ. ಸೊ ದಿಸ್ ಈಸ್ ಫಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ, ಟ್ರೈ ಟು ಅಟೆಂಡ್ ಲೈವ್ ಮಾರ್ಕ್ಸ್ ಅಂತಂದರೆ, ಇವಾಗ ಆಲ್ಮೋಸ್ಟ್ ಗೈಡ್ಲಿ, ಹಾಲಿವುಡ್ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಲೈವ್ ಮಾರ್ಕ್ಸ್ ಕೊಡ್ತಿರ್ತಾರೆ, ಬಿಕಾಸ್ ಎಕ್ಸಾಮ್ಸ್ ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ. ಸೊ ಜಾಸ್ತಿ ಲೈವ್ ಮಾರ್ಕ್ಸ್ ಕೊಡಿ. ಲೈವ್ ಮಾರ್ಕ್ಸ್ ಕೊಡೋದ್ರಿಂದ ಏನು ಬೆನಿಫಿಟ್ ಅಂತಂದರೆ, ನೀವು ಕಾಂಪಿಟೇಷನ್ ಲೆವೆಲಲ್ಲಿ ಅಂದರೆ ನಿಮ್ಮದು ಪ್ರಿಪ್ರೇಷನ್ ಯಾವ ಲೆವೆಲ್ಲಿಗಿದೆ ಅನ್ನೋದು ಇವಾಗಲೇ ಗೊತ್ತಾಗ್ಬಿಡುತ್ತೆ. ಅಂದರೆ ಲೈಕ್ ಆಲ್ಮೋಸ್ಟ್ ಎಲ್ಲರೂ ಲೈವ್ ಮಾರ್ಕ್ಸ್ ಕೊಡ್ತಿರ್ತಾರೆ, ಅಟೆಂಡ್ ಮಾಡ್ತಿರ್ತಾರೆ. ಸೊ ಅವ್ರ ಜೊತೆಗೆ ಆಲ್ ಓವರ್ ಇಂಡಿಯಾ ನಿಮ್ಮದು ಪ್ರಿಪ್ರೇಷನ್ ಯಾವ ಲೆವೆಲ್ಲಿಗಿದೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಇಂಗ್ಲೀಷ್ ವೊಕ್ಯಾಬ್ಲರಿನೇ ನಾನು ಯಾಕೆ ಹೇಳಿದೆ ಅಂತಂದರೆ, ಸೊ ಇದು ಉಳಿದಿರೋದನ್ನು ನೀವು ಹೆಂಗೋ ಮಾಡ್ಬೋದು. ಲೈಕ್ ರೀಡಿಂಗ್ RC ಆಗಲಿ ಅಥವಾ ಎರರ್ ಡಿಟೆಕ್ಷನ್ ಆಗಲಿ ಏನೋ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ವೊಕ್ಯಾಬ್ಸ್ ಬೇಸ್ ಮೇಲೆ ಕ್ವಶನ್ಸ್ ಬಂದು ಅಂತಂತಂದರೆ, ಇನ್ ಕೇಸ್ ಅವು ಈಸಿ ಇದ್ದೂ ಸಮ್ಟೈಮ್ಸ್ ನಮಗೆ ಅಟೆಂಪ್ಟ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ
ಇನ್ನೂ ಟೈಮ್ ಇದೆ. ಸೊ ನೀವು ಯಾವುದೋ ಅಂದರೆ ಇರ್ರಿಲೆವೆಂಟ್ ಆಗಿರೋ 100 ವರ್ಡ್ಸ್ ನೋಡ್ಕೊಳ್ಳೋಕ್ಕಿಂತ ರಿಲೆವೆಂಟ್ ಆಗಿರೋ ಒಂದು 10 ಕ್ವೆಶನ್ಸ್ ಆದರೂ 10 ವರ್ಡ್ಸ್ ಆದರೂ ನೀವು ಅದ್ರದ್ದು ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಮೀನಿಂಗ್ ರಿಕಾಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಇದನ್ನು ಯಾವ ಥರ ಮಾಡ್ಬೋದು ಅಂತಂದರೆ, ನಿಮಿಷ ಒಂದು ಸಾಲ ಮ್ಯಾಮ್ ಕೇಳಿರ್ತಾರೆ ಎಲ್ಲರೂ. ಸೊ ಇಂಗ್ಲೀಷ್ ಅಂತಂದರೆ ಅವ್ರದ್ದು ಚಾನಲ್ ಇದೆ. ಸೊ ಡೈಲಿ ಅವರು ಎಡಿಟೋರಿಯಲ್ ಕ್ಲಾಸ್ ತೊಗೋತಾರೆ. ಸೊ ಯಾರಾದರೂ ಅಟೆಂಡ್ ಆಗ್ತಿಲ್ಲ ಅಂತಂತಂದರೆ ಒಂದು ಇವಾಗ ಎಕ್ಸಾಮ್ ಬರೋವರೆಗೂ ಅಟೆಂಡ್ ಮಾಡಿ. ಅಟೆಂಡ್ ಆಗ್ತಿರೋರಂತೂ ಅವ್ರಿಗೆ ಗೊತ್ತೇ ಇರ್ತದೆ ಯಾವ ಥರ ವೊಕ್ಯಾಬ್ಲರಿ ಪರ್ಫೆಕ್ಟ್ ಮಾಡಿಸ್ತಾರೆ ಅಂಥೇಳಿ. ಸೊ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಇಂಗ್ಲೀಷ್ ವೊಕ್ಯಾಬ್ಲರಿನ ನೀವು ಆ ಥರ ಅಟೆಂಡ್ ಮಾಡಿ. ಅಂದರೆ ನಿಮಿಷ ಒಂದು ಸಲ ನಾವು ಕ್ಲಾಸ್ ಅಟೆಂಡ್ ಆಗ್ಬೋದು. ನೆಕ್ಸ್ಟು ಸ್ಪೀಡ್ ಮ್ಯಾಥ್ಸಲ್ಲಿ ಸ್ಕ್ವೇರ್ಸ್, ಕ್ಯೂಬ್ಸ್, ಫಾರ್ಮುಲಾಸ್, ಇನ್ನೂ 2 ನಾನು ಮೆನ್ಷನ್ ಮಾಡಿಲ್ಲ ಇಲ್ಲಿ, ಟೇಬಲ್ಸ್ ಮತ್ತು ಪರ್ಸಂಟೇಜ್ ಫ್ರ್ಯಾಕ್ಷನ್. ಸೊ ಇಲ್ಲಿ ಸ್ಕ್ವೇರ್ಸ್ ಮಿನಿಮಮ್ 1 to 50ವರೆಗೂ 1 to 50ವರೆಗೂ ಬಂದರೆ ಟು ಗುಡ್. ಬಟ್ ಅಲ್ಲಿವರೆಗೂ ಆಗಲ್ಲ ಅಂತಂದರೆ 1 to 30 ಅಂತೂ ಬರಲೇಬೇಕು. ಕ್ಯೂಬ್ಸು 1 to 30ವರೆಗೂ ಬಂದರೆ ಇಟ್ಸ್ ಫಾರ್ ಬೆಟರ್. ಬಟ್ ಅದು ಅಲ್ಲಿವರೆಗೂ ಆಗಲ್ಲ ಅಂತಂತಂದರೆ 1 to 20 ಅಂತೂ ಬರಲೇಬೇಕು. ನೆಕ್ಸ್ಟ್ ಟೇಬಲ್ಸ್ 1 to 25 ಗೊತ್ತಿರಲೇಬೇಕು. 1 to 30 ಬಂದರೆ ಇಟ್ಸ್ ಟು ಗುಡ್. ನೆಕ್ಸ್ಟು ಪರ್ಸಂಟೇಜ್ ಫ್ರ್ಯಾಕ್ಷನ್ ಅಂತಂದರೆ ಇವಾಗ ಲೈಕ್ 100% ಅಂದರೆ 1/2 ಅಂದರೆ 50%. ಸೊ ಈ ಥರ ಇದು ಮಿನಿಮಮ್ 1 to 20 ಗೊತ್ತಿರಲೇಬೇಕು. ಲೈಕ್ 1/8, 1/9, 1/10, 1/11, ಸೊ ಅಪ್ ಟು 1/20. ಸೊ ಅಲ್ಲಿವರೆಗೂ ಗೊತ್ತಿರಲೇಬೇಕು. ನೆಕ್ಸ್ಟ್ ಫಾರ್ಮುಲಾಸ್ ಅಂತಂದರೆ ನೀವೆಲ್ಲ ಫಾರ್ಮುಲಾಸು ಏನೋ ಮಗಫ್ ಮಾಡ್ಬೇಕಂತೇನಿಲ್ಲ. ಜಸ್ಟ್ ಬೇಸ್ಡ್ ಆನ್ ಸರ್ಟೈನ್ ಕಾನ್ಸೆಪ್ಟ್ಸ್ ಆರ್ ದೇರ್, ಲೈಕ್ ಮೆನ್ಸುರೇಷನ್, ಪ್ರೊಬ್ಯಾಬಿಲಿಟಿ. ಸೊ ಇದರಲ್ಲಿ ಸಮ್ಟೈಮ್ಸ್ ಡೈರೆಕ್ಟ್ ಫಾರ್ಮುಲಾದ ಬೇಸ್ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ. ಲೈಕ್ ನಿಮಗೆ ಹಾರ್ಡ್ಲಿ 1 ಮಿನಿಟಲ್ಲಿ ಸಾಲ್ವ್ ಮಾಡುವಂಥ ಕ್ವಶನ್ಸ್ ಇರುತ್ತೆ. ಏನಿಲ್ಲ, ಡೇಟಾ ಕೊಟ್ಟಿರ್ತಾರೆ, ನಿಮ್ಮ ಫಾರ್ಮುಲಾ ಗೊತ್ತಿದ್ದರೆ ಡೈರೆಕ್ಟಾಗಿ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಆ ಥರ ಸ್ಪೀಡ್ ಮ್ಯಾಥ್ಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ಸ್ಕ್ವೇರ್ಸ್, ಕ್ಯೂಬ್ಸ್, ಫಾರ್ಮುಲಾಸ್ ಇದು ಗೊತ್ತಿದ್ದರೆ ಸೊ ನೀವು ಡೈರೆಕ್ಟಾಗಿ ಏನೋ ಸಿಂಪ್ಲಿಫಿಕೇಷನ್ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ನ ವಿದಿನ್ ಎ ಮಿನಿಟಲ್ಲಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ಮೆನ್ಷನ್ ಮಾಡಿದ್ದು ರೀಸ್ನಿಂಗ್, ಸಿಲಾಗ್ಸ್. ರೀಸ್ನಿಂಗಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂತಂದರೆ ಬರೀ ಸಿಲಾಗ್ಸು ಅಥವಾ ಇನ್ಇಕ್ವಾಲಿಟೀಸ್ ಇವೇ ಇರಲ್ಲ, ಪಜಲ್ಸ್ ಜಾಸ್ತಿ ಇರುತ್ತೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಥವಾ ಬ್ಲಡ್ ರಿಲೇಷನ್. ಸೊ ಇವನ್ನೆಲ್ಲನೂ ನೀವು ಪ್ರಾಕ್ಟೀಸ್ ಮಾಡಿದ ಮೇಲೇ ಗೊತ್ತಾಗೋದು. ಸಿಲಾಗ್ಸ್ ಯಾಕೆ ಅಂತಂದರೆ ಸಮ್ಟೈಮ್ಸ್ ಪಜಲ್ಸ್ ಸಾಲ್ವ್ ಆಗ್ಬೋದು, ಆಗ್ದೇ ಇರ್ಬೋದು. ಅಂದರೆ ಸಮ್ಟೈಮ್ಸ್ ಟ್ರಿಕ್ಕಿ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅಂದರೆ ಎಲ್ಲರೂ ಅಟೆಂಪ್ಟ್ ಮಾಡಿರ್ಲಿಕ್ಕಾಗಲ್ಲ. ಬಟ್ ಸಿಲಾಗ್ಸ್ ಆ ಥರ ಅಲ್ಲ. ಅವರು ಪ್ರಿಪ್ರೇಷನ್ ಇವಾಗೇ ಸ್ಟಾರ್ಟ್ ಮಾಡಿರಲಿ ಅಥವಾ ಪ್ರಿಪ್ರೇಷನ್ ಅಂದರೆ ರಿಪೀಟರ್ಸ್ ಆಗಿರಲಿ, ಎಲ್ಲರೂ ಸಿಲಾಗ್ಸ್ ಅಟೆಂಪ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಇದನ್ನು ಸಿಲಾಗ್ಸನ್ನು ಯಾರು ಅಂದರೆ ಇದರಲ್ಲಿ ಮಾರ್ಕ್ಸ್ ಹೋಗಬಾರ್ದು. ಸೊ ಆ ರೀಸನಿಗೆ ನಾನು ಹೇಳ್ತಿರೋದು ಸಿಲಾಗ್ಸ್ ಮತ್ತು ಮಿಸ್ಲೇನಿಯಸ್ ಏನು ಕಾನ್ಸೆಪ್ಟ್ ಇರುತ್ತಲ್ಲ, ಸೊ ಇದನ್ನು ಇವಾಗ ಎಷ್ಟಾಗುತ್ತೆ ಅಷ್ಟು ಪ್ರಿಪೇರ್ ಮಾಡ್ಕೊಂಡಿರಿ. ಸೊ ಇದರಿಂದ ಅಂದರೆ ಒಂದು ಹೋಲ್ಡ್ ಬರುತ್ತೆ, ಲೈಕ್ ಓಕೆ ಯಾವ ಥರ ಕೇಳಿದರೂ ನಾನು ಸಾಲ್ವ್ ಮಾಡ್ಬೋದು ಅಂಥೇಳಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ವಾಂಟ್, ರೀಸ್ನಿಂಗ್ ಮತ್ತು ಇಂಗ್ಲೀಷ್. ಸೊ ಇದಷ್ಟೇ ಮಾಡಿದರೆ ಸಾಕು ಅಂತ ನಾನು ಹೇಳ್ತಿಲ್ಲ. ದೀಸ್ ಆರ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಇವು ನೀವೇನೇ ಮಾಡಿದರೂ ಬಿಟ್ಟರು ಇವನಂತೂ ಮಾಡಲೇಬೇಕು ಅಂತ ನಾನು ಹೇಳಿದ್ದು. ಸೊ ಇದೆಲ್ಲ ಆಯಿತು. ನೆಕ್ಸ್ಟ್ ನಾನು ಏನು ಹೇಳೋಕೆ ಅಂದರೆ ಈ ವಿಡಿಯೋ ಮಾಡಿದ್ರದ್ದು ಮೇನ್ ಉದ್ದೇಶ ಏನಂತಂದರೆ, ಸೊ ಲೈಕ್ ನಾನು ಸೇಫ್ ಅಟೆಂಪ್ಟ್ಸ್ ಅಥವಾ ಏನೋ ಕಟ್ ಆಫ್ ಪ್ರಿಡಿಕ್ಟ್ ಮಾಡ್ತಿಲ್ಲ. ಅದನ್ನು ಇವಾಗಲೇ ಮಾಡೋದು ತಪ್ಪು, ಮಾಡಲಿಕ್ಕೂ ಆಗೋಲ್ಲ. ಬಿಕಾಸ್ ಇನ್ನೂ ಎಕ್ಸಾಮ್ಸೇ ಸ್ಟಾರ್ಟ್ ಆಗಿಲ್ಲ. ಸೊ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿ ಎಲ್ಲ ಶಿಫ್ಟ್ ಮುಗಿದಾದ್ಮೇಲೆ ಕಟ್ ಆಫ್ ಪ್ರಿಡಿಕ್ಷನ್ ಮಾಡೋದರಲ್ಲಿ ಒಂದು ಅರ್ಥ ಇರುತ್ತೆ. ಇವಾಗಲೇ ಮಾಡೋದು ಅದು ಇಟ್ಸ್ ಅಟ್ಟರ್ ಫುಲಿಶ್ನೆಸ್. ಸೊ ಹಾಗಾಗಿ ನಾನು ಕಟ್ ಆಫ್ ಪ್ರಿಡಿಕ್ಟ್ ಮಾಡ್ತಿಲ್ಲ, ಬಟ್ ಟಾರ್ಗೆಟ್ ಅಥವಾ ಸೇಫ್ ಅಟೆಂಪ್ಟ್ಸ್ ಅನ್ನೋದನ್ನು ನಾನು ಹೇಳ್ಬೋದು. ಸೊ ಅದು ಯಾವುದ್ರ ಬೇಸ್ ಮೇಲೆ ಅಂತಂದರೆ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್, ಲೈಕ್
ಪ್ರೀವಿಯಸ್ ಇಯರ್ ವೇಕೆನ್ಸಿ ಅಥವಾ ಮತ್ತು ಕಟ್ ಆಫ್ ಮೇಲೆ ಇಷ್ಟು ಕ್ವಶನ್ಸನ್ನು ವಿತ್ ಎಕ್ಯುರಸಿ ಅಟೆಂಪ್ಟ್ ಮಾಡಿದರೆ ಬೆಟ್ರ್ ಅಥವಾ ಸೇಫ್ ಅಟೆಂಪ್ಟ್ಸ್ ಅಂತ ಹೇಳ್ಬೋದು. ಸಿ ಫಾರ್ ಎಕ್ಸಾಂಪಲ್ ಇನ್ 2020 ನಂಬರ್ ಆಫ್ ವೇಕೆನ್ಸಿ ಎಷ್ಟಿದೆ 221 ಇದೆ, ಕಟ್ ಆಫ್ 65.75. ಸಿಮಿಲರ್ಲಿ ಇನ್ 2021 ವೇಕೆನ್ಸೀಸ್ 454 ಇದೆ, ಸಿಮಿಲರ್ಲಿ ಕಟ್ ಆಫ್ 67.25. 2022 ಅಲ್ಲಿ 358 ವೇಕೆನ್ಸೀಸ್ ಇದೆ, ಇಲ್ಲಿ ಕಟ್ ಆಫ್ ಎಷ್ಟಿದೆ 74.75. ನೆಕ್ಸ್ಟ್ 2023 ನಂಬರ್ ಆಫ್ ವೇಕೆನ್ಸೀಸ್ 88, ಕಟ್ ಆಫ್ ಆ ಇಯರಲ್ಲಿ 75.75. ಆಮೇಲೆ 2024 457 ನಂಬರ್ ಆಫ್ ವೇಕೆನ್ಸೀಸ್, ಕಟ್ ಆಫ್ 64.75. ಸೊ ಇದೆಲ್ಲ ವೇಕೆನ್ಸೀಸ್ ಏನಿದಾವಲ್ಲ, ವೇಕೆನ್ಸೀಸ್ ಫೈನಲ್ ವೇಕೆನ್ಸೀಸ್ ಅಲ್ಲ, ಅಂದರೆ ಸ್ಟಾರ್ಟಿಂಗ್ ನೋಟಿಫಿಕೇಷನಲ್ಲಿ ಏನು ವೇಕೆನ್ಸೀಸ್ ಮೆನ್ಷನ್ ಮಾಡಿರ್ತಾರಲ್ಲ ಆ ವೇಕೆನ್ಸೀಸ್. ಸೊ ಇನ್ನೊಂದು ವೇಕೆನ್ಸಿ ಬರುತ್ತೆ, ಅಂದರೆ ನಮ್ಮದು ಫೈನಲ್ ರಿಸಲ್ಟ್ ಬರೋ ಅಷ್ಟರಲ್ಲಿ ಇನ್ನೊಂದು ವೇಕೆನ್ಸೀಸ್ ಬಿಡ್ತಾರೆ. ಲೈಕ್ ಅದು ವೇಕೆನ್ಸೀಸ್ ಅಂದರೆ ಕೆಲವೊಂದಿಷ್ಟು ಬ್ಯಾಂಕ್ಸ್ನವರು ನಾಟ್ ರಿಪೋರ್ಟೆಡ್ ಮೆನ್ಷನ್ ಮಾಡಿರ್ತಾರಲ್ಲ, ಸೊ ಅವರು ಹೋಗ್ತಾ ರಿಪೋರ್ಟ್ ಮಾಡ್ತಾರೆ, ಅಂದರೆ ವೇಕೆನ್ಸೀಸ್ ಜಾಸ್ತಿ ಆಗ್ಬೋದು. ಸಮ್ಟೈಮ್ಸ್ ಜಾಸ್ತಿ ಅಂದರೆ ಹ್ಯೂಜಾಗಿ ಇನ್ಕ್ರೀಸ್ ಆಗ್ಬೋದು, ಸಮ್ಟೈಮ್ಸ್ ಬರೀ ಓನ್ಲಿ ಜಸ್ಟ್ 100, 10, 20 ಇಷ್ಟಾದರೂ ಇನ್ಕ್ರೀಸ್ ಆಗ್ಬೋದು. ದಟ್ ಡಿಪೆಂಡ್ಸ್ ಆನ್ ಪರ್ಟಿಕ್ಯುಲರ್ ಬ್ಯಾಂಕ್. ಸೊ ಇವೆಲ್ಲ ಪ್ರೀವಿಯಸ್ ಇಯರ್ ಕಟ್ ಆಫ್ ಮತ್ತು ವೇಕೆನ್ಸೀಸ್. ಸೊ ಬೇಸ್ಡ್ ಆನ್ ದಿಸ್ ನಾವೇನು ಪ್ರಿಡಿಕ್ಟ್ ಮಾಡ್ಬೋದು ಅಂತಂದರೆ, ಇಲ್ಲಿ ಇದರ ಬೇಸ್ ಮೇಲೆ ಲೈಕ್ ನೋಡಿ, ಇಲ್ಲಿ 2020 2024ವರೆಗೂ ಆಲ್ಮೋಸ್ಟ್ ಹತ್ತಿರ 65-75 ಈ ರೇಂಜಲ್ಲಿದೆ. ಸೊ ಈ ಇಯರಲ್ಲಿ ಕರೆಂಟ್ ವೇಕೆನ್ಸೀಸ್ ನಮ್ಮದು ಸ್ಟಾರ್ಟಿಂಗಲ್ಲೇ ಕರೆಂಟ್ ವೇಕೆನ್ಸೀಸ್ 1170 ಇದೆ, ಅಂದರೆ 1170. ಸೊ ಹೋಗ್ತಾ ಇನ್ನೂ ಜಾಸ್ತಿ ಆಗ್ಬೋದು, ಯಾಕಂದರೆ ಕೆಲವೊಂದಿಷ್ಟು ಬ್ಯಾಂಕ್ಸ್ ನಾಟ್ ರಿಪೋರ್ಟೆಡ್ ಇದೆ. ಸೊ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಇನ್ನೂ. ಇವಾಗಲೇ 1170 ವೇಕೆನ್ಸೀಸ್ ಇರೋದರಿಂದ ದಿಸ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್ ವೇಕೆನ್ಸೀಸ್ ಫಾರ್ ಕರ್ನಾಟಕ. ಅಂದರೆ ಈಸಿಯಾಗಿ ಕ್ಲೇಮ್ಸನ್ನ ಕ್ಲಿಯರ್ ಮಾಡ್ಕೊಳ್ಳುವಷ್ಟು ವೇಕೆನ್ಸೀಸ್ ಇದೆ. ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಇರೋದರಿಂದ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕಟ್ ಆಫ್ಸ್ ಟಾರ್ಗೆಟ್ ಎಷ್ಟು ಇಟ್ಕೋಬೇಕು ಅಂತಂದರೆ 75+. ಲೈಕ್ 80+ ಆದರೂ ದಟ್ ಈಸ್ ಓಕೆ, ಬಟ್ ಮಿನಿಮಮ್ 75+ ಅಂತೂ ಇರಲೇಬೇಕು ವಿತ್ ಗುಡ್ ಎಕ್ಯುರೇಸಿ. ಬರೀ ಬ್ಲೈಂಡಾಗಿ ನಾನು 90 ಅಟೆಂಪ್ಟ್ ಮಾಡಿದೆ, 85 ಅಟೆಂಪ್ಟ್ ಮಾಡಿದೆ, ಅದು ದಟ್ಸ್ ನಾಟ್ ಗುಡ್. ನಿಮ್ಮದು 100% ಎಕ್ಯುರೇಸಿ 70+ ಆಗಿದೆ ಅಂತಂತಂದರೂ ದಟ್ಸ್ ಮೋರ್ ದೆನ್ ಎನಫ್. ಸೊ ಹಾಗಾಗಿ ಟಾರ್ಗೆಟ್ ನೀವು ಏನು ಇಟ್ಕೊಳ್ರಿ ಅಂತಂತಂದರೆ 75+ ಇಟ್ಕೊಳ್ರಿ, ಇನ್ನೂ ಅದಕ್ಕಿಂತ ಜಾಸ್ತಿ ಇಟ್ಕೊಂಡ್ರೂ ಒಳ್ಳೆಯದು. ಸೊ 75+ ಟಾರ್ಗೆಟ್ ಇರಲಿ. ಸೇಫ್ ಅಟೆಂಪ್ಟ್ಸ್ ಮಿನಿಮಮ್ 75+ ಇರಬೇಕು. ನಾನು ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡಿ ಹೇಳ್ತೀನಿ, ಮಿನಿಮಮ್ 75+, ಸೊ ದ್ಯಾಟ್ ಟು ವಿತ್ 100% ಎಕ್ಯುರೇಸಿ. ಸೊ ಅಂದರೆ ನೀವು 69, 70, 71 ಇಷ್ಟೇ ಅಟೆಂಪ್ಟ್ ಮಾಡಿದರೂ ನಿಮ್ಮದು 100% ಎಕ್ಯುರೇಸಿ ಇರ್ಬೇಕಂದ್ರೆ ಎಲ್ಲೂ ಯಾವುದೇ 0.25 ನಿಮ್ಮದು ಹೋಗಬಾರ್ದು, ನೆಗೆಟಿವ್ ಆಗಬಾರ್ದು. ಸೊ ಅಂದರೆ ಅದು ಇಂಗ್ಲೀಷ್ ಆಗಲಿ, ಐದರ್ ಇಂಗ್ಲೀಷ್ ಆರ್ ರೀಸನಿಂಗ್ ಆರ್ ವಾಟ್ ಎವರ್ ಕ್ವಾಂಟ್. ಸೊ ಯಾವುದ್ರಲ್ಲೂ ನಿಮ್ಮದು 1 ಮಾರ್ಕು ಮಿಸ್ ಆಗಬಾರ್ದು. ಆ ಥರ ನೀವು ಎಕ್ಯುರೇಸಿ ಮೇಂಟೈನ್ ಮಾಡಿದರೆ ಇಟ್ಸ್ ಗುಡ್. ಅಂದರೆ ನಿಮ್ಮದು ಇಲ್ಲ ನಂದು ಅಟೆಂಪ್ಟ್ಸ್ ಇಷ್ಟೇ ಆಗಿದೆ, ಬಟ್ ಇಷ್ಟು ಒಳ್ಳೆ ಎಕ್ಯುರೇಸಿ ಅದ ಅಂತಂತಂದರೆ ದಟ್ಸ್ ಗುಡ್. ಇಲ್ಲ ನಿಮ್ಮದು ಇನ್ನೂ ನೀವು ಜಾಸ್ತಿ ಅಟೆಂಪ್ಟ್ ಮಾಡಿದ್ರಿ, ಬಟ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 85 ಕ್ವಶನ್ಸ್ 85 ಮಾರ್ಕ್ಸ್ ಅಟೆಂಡ್ ಮಾಡಿದ್ರಿ, ಎಲ್ಲೋ 1 or 2 ಮಾರ್ಕ್ಸ್ ಹೋಗುತ್ತೆ ಅಂತಂದರೆ ಅದು ಪರವಾಗಿಲ್ಲ. ಆದರೆ ಮಿನಿಮಮ್ 75+ ಅಂತೂ ಇರಲೇಬೇಕು.
ಇದಕ್ಕಿಂತ ಕಡಿಮೆ ನೀವು ಅಂದರೆ 65 64 ಅಂದರೆ ನಿಮ್ದು ಎಕ್ಯುರೇಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಕ್ಯುರೇಸಿ ಚೆನ್ನಾಗಿದ್ದರೆ ನಾರ್ಮಲೈಸೇಷನ್ ಆಗಿ ಸಮ್ಟೈಮ್ಸ್ ಮಾರ್ಕ್ಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸಮ್ಟೈಮ್ಸ್ ನಿಮ್ದು ಎಕ್ಯುರೇಸಿ ಸರಿಯಾಗಿರಲಿಲ್ಲ ಅಂತಂತಂದರೆ, ಬಿಕಾಸ್ ಶಿಫ್ಟ್ ವೈಸ್ ನಡೀತಿರೋದ್ರಿಂದ ನಾರ್ಮಲೈಸೇಷನ್ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ನೀವು ನಾನು ಇದನ್ನು ಹೇಳ್ತಿರೋದು ಸೇಫ್ ಅಟೆಂಪ್ಟ್ಸ್, ಅಂದರೆ ಇದೇ ಫೈನಲ್ ಇಷ್ಟೇ ಆಗುತ್ತೆ ಅಥವಾ ಇಷ್ಟೇ ಸಫಿಷಿಯೆಂಟ್ ಅಂತ ನಾನು ಹೇಳ್ತಿಲ್ಲ, ಹೇಳಲಿಕ್ಕಾಗಲ್ಲ. ಬಿಕಾಸ್ ಬೇರೆ ಸ್ಟೇಟ್ನವರು, ನಮ್ಮ ನೇಬರಿಂಗ್ ಸ್ಟೇಟ್ನವರು ಅಪ್ಲೈ ಮಾಡಿರ್ತಾರೆ. ಸೊ ಇಲ್ಲಿ ಇನ್ನೊಂದು ಏನು ಅಬ್ಸರ್ವ್ ಮಾಡಬೇಕು ಅಂತಂತಂದರೆ, ಈ ಎಲ್ಲ ಇಯರಲ್ಲೂ ಅವರು ಅಪ್ಲೈ ಮಾಡಿಲ್ಲ ಅಂತಲ್ಲ, ಇಲ್ಲಿ ಮಾಡಿರ್ತಾರೆ. ಅಂದರೆ 2020ಇಂದ ಅದಕ್ಕೂ ಮುಂಚಿನಿಂದನೂ, ಅಂದರೆ ಲೈಕ್ 2019 18 ಯಾವುದು ನೀವು ಅಲ್ಲಿಂದ ತೊಗೊಂಡ್ರು ಬೇರೆ ಸ್ಟೇಟ್ನವ್ರು ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡಿರ್ತಾರೆ. ಬಟ್ ಈ ದಿಸ್ ಇಯರ್ಗೂ ಪ್ರಿವಿಯಸ್ ಇಯರ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಈ ಇಯರ್ ಸ್ವಲ್ಪ LPT ಆಫ್ಟರ್ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಸ್ಲೈಟ್ಲಿ ಸ್ವಲ್ಪ ಅವರಿಗೆ ಡಿಫಿಕಲ್ಟಿ ಇರುತ್ತೆ. ಆದರೂ ಅಪ್ಲೈ ಮಾಡಿರ್ತಾರೆ. ಸೊ ಹಂಗಾಗಿ ಕಟ್ ಆಫ್ನ ನಾವು ಇಲ್ಲೇ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ನಾನೇನು ಹೇಳಿದ್ದೆ ಅಂತಂತಂದರೆ, ಇಷ್ಟು ಟಾರ್ಗೆಟ್ ಇಟ್ಕೊಳ್ರಿ, ಸೇಫ್ ಅಟೆಂಪ್ಟ್ಸ್ ಇಷ್ಟಾಗಲಿ. ಸೊ ಇಷ್ಟೆಲ್ಲ ನಿಮ್ಮದು ಕರೆಕ್ಟ್ ಆಗಿದ್ದರೆ ವಿತ್ ನಿಮ್ಮದು ಎಕ್ಯುರಸಿ 100% ಇದ್ದರೆ ಪಕ್ಕ ಪ್ರಿಲಿಮ್ಸ್ ಕ್ವಾಲಿಫೈ ಆಗೇ ಆಗ್ತಾರೆ. ಸೊ ಇಷ್ಟೇ ಈ ವಿಡಿಯೋದಲ್ಲಿ ನಾನು ಹೇಳ್ಬೇಕು ಅಂದ್ಕೊಂಡಿರೋದು. ಓಕೆ, ಥ್ಯಾಂಕ್ ಯು.